ಎಲ್ಲ ಮಾಡ್ಲಿ ಸ್ಪೆಷಲ್ ಮಾಡಿದೀನಲ್ಲ ಇವಾಗ ಪಾಪ ಚಿಕ್ಕವರಿದ್ದಾಗ ನಮ್ ಶಿವ ತುಂಬಾ ಎಂಬ್ಯಾರೆಸ್ ಆಗ್ತಿದ್ರು. ಯಾರಿಂದ? ನಮ್ಮಮ್ಮ. ದೇರ್ ಯು ಗೋ. ಯಾವ ವಿಷಯಕ್ಕೆ? ಎಷ್ಟೊಂದು ವಿಷಯ ಅಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಹಾಲು ಕುಡಿತಾ ಇದ್ದೆ. ಐ ಥಿಂಕ್ ದಟ್ ಇಸ್ ವೈ ಐ ಲುಕ್ ಲೈಕ್ ದಿಸ್ ನಾವು ಗುಂಡ್ಗುಂಡಕ್ಕೆ. ಬಟ್ ಅಂದ್ರೆ ದಿನಕ್ಕೆ ಒಂದು 6 ಗ್ಲಾಸ 7 ಗ್ಲಾಸ ಕುಡಿತಾ ಇದ್ದೆ ಅಂತ. ಸೊ ಅದಕ್ಕೆ ನಾನು ಸಡನ್ ಆಗಿ ಸ್ಕೂಲಿಗೆ ಹೋಗಕ್ಕೆ ಶುರು ಮಾಡಿದಾಗ ಶಿ ವಾಸ್ ಸ್ಕೇರ್ಡ್, ಎಲ್ಲಿ ಆ ಒಂದು ಇದು ನಿಲ್ಲಿಸ್ಬಿಟ್ರೆ ಅವಳು ಬೇರೆ ಏನೋ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಪದೇ ಪದೇ ಸ್ಕೂಲಿಗೆ ಬಂದ್ಬಿಟ್ಟು ಆ ಹಾಲು ಬಾಟಲ್ ತಗೊಂಬರೋ. ನನಗೆ ನಾಚಿಕೆ ಅಂದರೆ ನಾಚಿಕೆ, ಯಾಕಂದರೆ ಅಲ್ಲಿ ಮಕ್ಕಳೆಲ್ಲ ನನ್ನನ್ನೇ ನೋಡ್ತಾ ಇದ್ರು, ಇವಳಿಗೇನಪ್ಪ ಅವರವರು ಬಂದ್ಬಿಟ್ಟು ಹಾಲು ಕೊಡ್ತಾ ಇರ್ತಾರಲ್ವಾ ಅಂತ. ಸೊ ಶೀಸ್ ಎಂಬ್ಯಾರೆಸ್ ಮೀ ಅಲ್ಲ. ಅಯ್ಯೋ, ಸ್ಕೂಲ್ ಬಸ್ ಬರ್ತಿತ್ತಲ್ಲ, ಸ್ಕೂಲ್ ಬಸ್ ಎಲ್ಲ ಹತ್ರ ಬಂದ್ಬಿಟ್ಟು ಹಿಂಗೆ ಕೊಡೋದು ಆ ಒಂದು ಬಾಟ್ಲು. ನಾನು ಈ ಅಮ್ಮ ಯಾವಾಗ ಇದನ್ನೆಲ್ಲ ನಿಲ್ಲಿಸ್ತಾರೆ ಅಂದ್ಬಿಟ್ಟು. ನೀನ್ ಹೇಳ್ಬಾರ್ದ ಪಾಪ. ಹೌ ಮೆನಿ ಟೈಮ್. ಬಟ್ ಇಲ್ಲೇನೋ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ಇವಾಗ ಏನ್ ಮಾಡ್ತಾ ಇದೀವಿ? Just put this mixture in the. ಸರಿ, ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಕಡಿಗೆ ರೆಡಿ ಮಾಡ್ಕೊಂಡಿದೀವಲ್ಲ ಅದನ್ನ ಈ ಒಗ್ಗರಣೆಯಲ್ಲಿ ಹಾಕ್ಬೇಕು. ಸೂಪರ್. ಇದಿವಾಗ ಚೆನ್ನಾಗಿ ಬೇಯಬೇಕು. ಅಂಡ್ ಇಟ್ ಶುಡ್ ಬಿಕಮ್ ಹಾಫ್ ದಿ ಕನ್ಸಿಸ್ಟೆನ್ಸಿ, ಅಂದ್ರೆ ಒಂಥರ ಥಿಕ್ ಆಗ್ಬೇಕು ಅಲ್ವಾ? Yeah. Now let it cook. Let it boil first, and then we'll simmer it and let it cook. Then we can make the pakoras. ಓಕೆ, ಸೊ ಇವಾಗ ಪಕೋಡಾಗೂ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ. ಮನೇಲಿ ನೀವು ಮೊದಲು ಮಾಡಿರ್ತೀರಾ ಈರುಳ್ಳಿ ಪಕೋಡ. ಸೊ ಅದೇ ಕಡಲೆ ಹಿಟ್ಟು, ಈರುಳ್ಳಿ ಅದನ್ನೆಲ್ಲ ಹಾಕಿ ಮಾಡ್ತಾ ಇದೀವಿ. ಬಟ್ ದಿಸ್ ಇಸ್ ದ ನಾರ್ತ್ ಇಂಡಿಯನ್ ಸ್ಟೈಲ್. ಗರಂ ಮಸಾಲ, ಅರ್ಶಿನದ ಪುಡಿ, ಆಮೇಲೆ ಅಚ್ಕಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದ ಹೇಳು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. Oh yeah. ಶ್ರುತಿ, ಕಮ್ ಆನ್, ಯು ಕ್ಯಾನ್ ಡೂ ಇಟ್. ನಮ್ಮ ಅಣ್ಣ ಇವಾಗ ಬರ್ತಾ ಹಸಿ ಮೆಣಸಿನ್ಕಾಯಿ. ಓಕೆ, ಫೋನಲ್ಲೇ ಹೇಳ್ಬಿಟ್ಟಿದ್ದಾರೆ ಅವಳಿಗೆ ಕನ್ನಡದಲ್ಲಿ ಮಾತಾಡ್ಬೇಕು ನೀನ್ ಅಷ್ಟೇ. ಆಮೇಲೆ ಅಪ್ಪಸ್ ಕಡಲೆ ಹಿಟ್ಟು, ರುಚಿಗೆ ಉಪ್ಪು. And slowly put little water. ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬೋದಲ್ಲ? ಕರೆಕ್ಟ್. ನೋಡ್ಕೊಂಡ್ ಮಾಡಿ ನೀವು. ಈರುಳ್ಳಿ ಎಷ್ಟಿದ್ಯೋ ಅದಕ್ಕೆ ತಕ್ಕಂತೆ ಕಡಲೆ ಹಿಟ್ಟು ಅಂಡ್ ಅದಕ್ಕೆ ತಕ್ಕಂತೆ ಮಸಾಲೆಗಳು. ನೀರ್ ಹಾಕ್ಲಾ? ನೋಡು, My God. ನೀರ್ ಜಾಸ್ತಿ ಆಯಿತು. Shubha. ನೋಡಿ, ಗೊತ್ತಾಗ್ತದೆ ಇವ್ರು ಕ್ಯಾಟ್ ಅಂಡ್ ಮೌಸ್ ಹೆಂಗಿದಾರೆ ಅಂತ. ಇನ್ನು ಮತ್ತೆ ಇಲ್ಲಿ ಕಡಿಮೆ ಅವಳು ಶುಭಾ ಅಂತ ಹೇಳಿದ್ಲು ಅಷ್ಟೇ. ಅಲ್ಲಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬೆಕ್ಕು ಮತ್ತೆ ಇಲ್ಲಿ ಜೋಡಿ ಇದು. ಸರಿ, ಒಂದ್ ಕೆಲಸ ಮಾಡೋಣ, ಇನ್ನು ಸ್ವಲ್ಪ ಹಾಕ್ಬಿಡಿ, ಎಷ್ಟು ಬೇಕು. ಕ್ವಿಕ್ ಫಿಕ್ಸ್ ಅದಕ್ಕೆ ಇರೋದು. ನೀರ್ ಜಾಸ್ತಿ ಆದ್ರೆ ಜಾಸ್ತಿ ಕಡ್ಲೆ ಹಿಟ್ಟು ಹಾಕೊಳ್ಳಿ, ಸಿಂಪಲ್. ಈಗೀಗಂತೂ ನಮ್ ಶುಭ ಅಡ್ಗೆ ಮಾಡಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ಅಡ್ಗೆ ಅಂದಿದ ತಕ್ಷಣ ಮನೆಯಿಂದ ಎಸ್ಕೇಪ್ ಆಗೋಗ್ತಾರೆ. ಬಟ್ ಚಿಕ್ಕ ವಯಸ್ಸಲ್ಲಿ ಮನೆ ಊಟ ತುಂಬಾ ಬೋರ್ ಆದಾಗ ಲಂಚ್ ಬಾಕ್ಸ್ ಅಲ್ಲಿ ಅಯ್ಯೋ ಇದೇನಾ ಅಂತ ಅನ್ಕೊಂಡಾಗ ಬೇರೆಯವ್ರ ಮನೆ ಪುಳಿಯೋಗರೆ ಎಲ್ಲ ಕಿತ್ಕೊಂಡ್ ತಿಂತಿದ್ರಂತೆ. ಆಕ್ಚುಲಿ ನಮ್ಮ ಮನೇಲಿ ಯಾವಾಗ್ಲೂ ಏನ್ ಹೇಳ್ತಾರೆ, ನಾವು ಬಾಯ್ಲ್ಡ್ ರೈಸ್ ಮಾಡೋದು, ಕುಚ್ಚಕ್ಕಿ ಅಂತಾರಲ್ಲ ಅದಕ್ಕೆ. ಸೊ ಅದನ್ನ ಜಾಸ್ತಿ ತಿನ್ನೋದು. ಆಮೇಲೆ ಗಂಜಿ ಮೀನು, ಗಂಜಿ ಚಟ್ನಿ, ಈ ತುಂಬಾ ಟಿಪಿಕಲ್ ಟ್ರೆಡಿಷನಲ್ ಮಂಗಳೂರು ಫುಡ್ ನಮ್ಮ ಮನೆದು. ಓಕೆ, ಈ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ನನಗೆ ಆಕ್ಚುಲಿ ಇಂಟ್ರೊಡಕ್ಷನ್ ಆಗಿದ್ದೆ ಸ್ಕೂಲಲ್ಲಿ. ಈ ಬೇರೆ ಟಿಫಿನ್ ಬಾಕ್ಸ್ ಅಲ್ಲಿ ಈ ಪುಳಿಯೋಗರೆ, ಚಿತ್ರಾನ್ನ, ವಾಂಗಿಬಾತು ಅದೆಲ್ಲ ನೋಡ್ತಾ ಇದ್ನಲ್ಲ. ನಾನ್ ಫಸ್ಟ್ ಬಂದ ತಕ್ಷಣ ಯಾರ ಟಿಫಿನ್ ಅಲ್ಲಿ ಪುಳಿಯೋಗರೆ ಚಿತ್ರಾನ್ನ ಇದೆಯೋ ಅವ್ರಿಗೆ ನನ್ ಬಾಕ್ಸ್ ಕೊಟ್ಬಿಡೋದು. ಚೆನ್ನಾಗಿದೆಯೋ ಇಲ್ವೋ ಅದನ್ನ ತಿನ್ಬಿಟ್ಟು ಅದನ್ನ ಹಣೆ ಬರಲ್ಲ. ದಟ್ ಇಸ್ ಮೈ ಲವ್ ಫಾರ್ ಪುಳಿಯೋಗರೆ. ಸೊ ಎಣ್ಣೆ ಇಡೋಣ. ಸಾಕು ಸಾಕು, ಪರ್ಫೆಕ್ಟ್. ಇಡೀ ಚೈಲ್ಡ್ಹುಡ್ ಅನ್ನ, ಚಿಕ್ಕ ವಯಸ್ಸನ್ನ ಪಿಲ್ಲಾರ್ ಖಾನ ಅಂದ್ರೆ ಒಂದು ಫಾರೆಸ್ಟ್ ರಿಸರ್ವ್ ಅಲ್ಲಿ ಕಳೆದ್ರಂತೆ. ಹೌದು, ಹಾಗಂದ್ರೆ ಎಲ್ಲ ವೈಲ್ಡ್ ಅನಿಮಲ್ಸ್, ಆನೆ, ಹೈಟ್, ಟೈಗರ್ ಅಂತ ಅಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಬಿಲ್ಡ್ ಆಗಿರ್ಬೇಕಲ್ಲ. ಅಂದ್ರೆ ಅಲ್ಲಿ ಹುಲಿ ಇವತ್ತಿಗೂ ಬರುತ್ತೆ ನಮ್ಮ ಮನೆ ಆಚೆ. ಅದ್ ಕಂಪ್ಲೀಟ್ ಕಾಡ್ ಪ್ರದೇಶ, ಏನೂ ಇರ್ಲಿಲ್ಲ ಅವಾಗ. ನಾನ್ ಚಿಕ್ಕವಳ ಇರುವಾಗಂತೂ ನಮ್ಗೆ ಎಲೆಕ್ಟ್ರಿಸಿಟಿ ಇರ್ಲಿಲ್ಲ, ಬಾತ್ರೂಮ್ಸ್ಗಳಿರ್ಲಿಲ್ಲ, ರೋಡ್ ಇರ್ಲಿಲ್ಲ. ನಾವ್ ಮನೆಗೆ ಹೋಗ್ಬೇಕು ಅಂದ್ರೆ ಬಸ್ ಒಂದ್ ಕಡೆ ಇಳ್ಸುತ್ತೆ, ಅಲ್ಲಿಂದ ಲಗೇಜ್ ಇಟ್ಕೊಂಡು 1 hour ನಾವ್ ನಡ್ಕೊಂಡ್ ಬರ್ಬೇಕು. ಗದ್ದೆ, ತೋಟ, ಕಾಡನ್ನ ನಾವು ದಾಟಿ ಮನೆಗೆ ಬರ್ಬೇಕು. ಸೊ ಆಮೇಲೆ ಬೇರೆ ಏನೂ ಇಲ್ಲ, ಟಿವಿ ಇಲ್ಲ, ಏನೂ ಇಲ್ಲ, ನಿಮ್ಗೆ ಫೋನ್ ಇಲ್ಲ, ಏನೂ ಇಲ್ಲ. ಸೊ ಅಲ್ಲಿ ಕಂಪ್ಲೀಟ್ ಟ್ರೈಬಲ್ ಲೈಫ್. ಆಲ್ಸೋ ಚೈಲ್ಡ್ಹುಡ್ ಅಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಅನ್ನ ಮಾಡ್ಕೊಂಡಿದ್ರಂತೆ. ಯಾರು? ಸೊ ನಾನು ಇಷ್ಟೇ ಚಿಕ್ಕದಾಗಿದ್ದೆ, ನಾನು ಹಂಗೆ ಅಲ್ಲಿ ಕಾಡಲ್ಲಿ ಮುಂದ್ಗಡೆ ಬಾವಿ ಹತ್ರ ಎಲ್ಲ ಓಡಾಡ್ತಾ ಇದ್ದೆ. ನಮ್ಮ ಅಜ್ಜಿ ಎಷ್ಟೊತ್ತಾದ್ರೂ ನಾನು ಬರ್ಲಿಲ್ಲ. ಯಾಕಪ್ಪ ಇವಳು ಬರ್ಲಿಲ್ಲ, ಎಲ್ಲಿದ್ದಾಳೆ ಅಂತ ಬಾವಿ ಹತ್ರ ಬಂದ್ರೆ ಹಿಂಗ್ ಆರಾಮಾಗಿ ಹಿಂಗ್ ಮಲ್ಕೊಂಡ್ ಯಾವ್ದನ್ನ ನೋಡ್ತಾ ಇದೀನಂತೆ. ನಮ್ಮ ಅಜ್ಜಿ ಏನು ಅಂತ ನೋಡಿದ್ರೆ ಮೇಲ್ಗಡೆ ಹಾವು. ಹಾವು ಇಲ್ಲೇ ಇದೆ, ನಾನೆಲ್ಲ ಆಟ ಆಡ್ಕೊಂಡು ನೋಡ್ಕೊಂಡಿದೀನಿ. ಸೊ ಹಂಗಿತ್ತು ಅವಾಗ. ನನಗೆ ಭಯ ಅನ್ನೋದು ಏನೂ ಇರ್ಲಿಲ್ಲ. ದಿ ಹುಡುಗಿ ವರ್ಷನ್ ಆಫ್ ಜಂಗಲ್ ಬುಕ್ಕಿನ ಮೋಗ್ಲಿ ಅಲ್ವಾ? ಐ ಥಿಂಕ್ ಎಣ್ಣೆ ಕಾದಿದೆ, ಕೂಡ ಮಾಡೋಣ.
ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ. ಕರೆಕ್ಟ್. ಇದನ್ನ ಕೈ ಅಲ್ಲಾಡ್ಸ್ತಾನೇ ಇರ್ಬೇಕಾ? ಯಾವ್ದನ್ನ? ಇದು ಈ ಕಡಿಗೆ ಆತರ ಏನಿಲ್ಲ, ನನ್ಗಿದೆ ಒಂದು ಅಭ್ಯಾಸ ಏನು ಅಂದ್ರೆ, ನಾನು ಏನಾದ್ರು ಅಡ್ಗೆ ಮಾಡಿದ್ರೆ ಅದು ಅರ್ಧ ನಾನು ಹೊಟ್ಟೆಲೇ ಇರುತ್ತೆ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ, ನೀನ್ ಅಡ್ಗೆ ಮಾಡಿದ್ರೆ ಬೇರೆಯವ್ರಿಗೆಲ್ಲೇ ಇದೆ ಅಂತ. ಯಾಕಂದ್ರೆ ಟೇಸ್ಟ್ ಮಾಡ್ತಾನೆ ಇರೋದು. ನನ್ಗೆ ಅದೊಂದು ಹುಚ್ಚು. ಅವತ್ ನಾನು ನಮ್ಮ ಅತ್ತಿಗೆ ಕೋಕೋನಟ್ ಬರ್ಫಿ ಮಾಡಿದ್ವಿ. ಓಕೆ. ಅವಳು ಆಮೇಲೆ ಹೇಳ್ತಾ ಇದ್ಲು, ಇಲ್ಲಿ ನಮಗೆ ಎಲ್ಲಿದೆ ತಿನ್ನಕ್ಕೆ ಅಂತ. ಯಾಕಂದ್ರೆ ಆ ಕೋಕೋನಟ್ ಬರ್ಫಿ ಮಾಡ್ತಾ 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 ನಾನು ತಿಂತಾ ಫೈನಲಿ ಇಷ್ಟಿರೋದ ಇಷ್ಟು ಸರ್ವ್ ಮಾಡ್ದಾಗ. ಅದಕ್ಕೆ ಫಸ್ಟ್ ಬ್ಯಾಚ್ ಪಕೋಡಾಸ್ ನಿನ್ ಹತ್ರನೂ ಕೊಡಲ್ಲ. ಫಸ್ಟ್ ಬ್ಯಾಚ್ ಪಕೋಡ ರೆಡಿ ಇದೆ, ಇಲ್ಲದೆ ಎಲ್ಲ ಶುಭ ಹೊಟ್ಟೆಗೆ ಹೋಗುತ್ತೆ. ಇದು ಐ ಥಿಂಕ್ ಆಗಿದೆ ಅಲ್ಲ? ಆಲ್ಮೋಸ್ಟ್ ಆಗಿದೆ. ಹೌದು. ಒಂದ್ ಕೆಲಸ ಮಾಡೋಣ ಶುಭ, ಈ ಪಕೋಡನು ರೆಡಿ ಆಗ್ಲಿ. ಮನೇಲಿ ಹೆಂಗಿದೆ ನಾರ್ತ್ ಇಂಡಿಯನ್ ವರ್ಸಸ್ ಸೌತ್ ಇಂಡಿಯನ್ ವಾರ್ ನಡೀತಾ ಇರುತ್ತೆ. ಅದೇ ತರ ಕೇಳ್ಪಟ್ಟಿದೀವಿ ದಟ್ ಬಾಲಿವುಡ್ ವರ್ಸಸ್ ಸ್ಯಾಂಡಲ್ವುಡ್ ವಾರ್ ನಡೆಯುತ್ತೆ ಅಂತ. ಹೌದು. ಏನೋ ಹಾಡುಗಳೆಲ್ಲ ಹಾಡ್ತೀರಂತೆ ನೀವು? ನಾನ್ ಹಾಡಲ್ಲ, ಇವಳು ನಮ್ಮ ಅಮ್ಮನ ಜೊತೆ ನಾನು ಇವಳನ್ನ ಎಲ್ಲಾ ಸೀರಿಯಲ್ಸ್ ನೋಡಕ್ಕೆ ಅಭ್ಯಾಸ ಮಾಡ್ಬಿಟ್ಟಿದೀನಿ. ಸೊ ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಈ ಓಂ ಶಾಂತಿ, ಮನೆ ದೇವರು, ಅದು ಇದು ಅಂತ ನೋಡ್ಕೊಂಡು ಕೂತಿರ್ತಾಳೆ ನಮ್ಮ ಅಮ್ಮನ ಜೊತೆ. ಸೊ ಅವಳಿಗೆ ಆ ಬಿಗಿನಿಂಗ್ ಹಾಡುಗಳಿದೆಯಲ್ಲ ಅದನ್ನ ಮಾತ್ರ ಗೊತ್ತು ಅವಳಿಗೆ. ಓಕೆ. ಸೊ ಅದನ್ನ ಹೇಳ್ತಾಳೆ, ಡೂ ದಟ್ ಲಿಸನ್ ಟು ಇಟ್. ಆಹಾ, ಶ್ರುತಿ ಕನ್ನಡದಲ್ಲಿ ಟೈಟಲ್ ಸಾಂಗ್ಸ್ ಮಾಡ್ತಾ ಇದ್ದಾರೆ. ಅದು ಸೀರಿಯಲ್ ಟೈಟಲ್ ಸಾಂಗ್ಸ್. ಕಮ್ ಆನ್, ಗೋ ಫಾರ್ ಇಟ್ ಶ್ರುತಿ. ಓಂ ಶಕ್ತಿ, ಓಂ ಶಾಂತಿ, ಓಂ ಶಕ್ತಿ. ಓಕೆ, ಐ ಆಮ್ ಟೋಟಲಿ ಗಾನ್. ಓಕೆ. ಡ್ರಿಲ್ ಮಾಡಬಹುದಾಗಿತ್ತು. ಐ ನೋ ಲೈಕ್ ದಟ್ ಓನ್ಲಿ. ಸಿ ಅಟೆಂಪ್ಟ್ ಚಪ್ಪಾಳೆ ತಟ್ಟಬೇಕು. ಅದನ್ನ ಕೆಳಗಿಟ್ಬಿಟ್ಟು ಚಪ್ಪಾಳೆ ತಟ್ಟು ನನ್ನ ಜೊತೆಗೆ. Curry is done. Okay. So we can just ಜೋಶಲ್ಲಿ ಕಡಿನೂ ರೆಡಿ ಆಗೋಯ್ತು. ಸೆಕೆಂಡ್ ಬ್ಯಾಚ್ ಆಫ್ ಪಕೋಡಾಸ್ನ ಅಲ್ಲಿಂದ ಇಲ್ಲಿಗೆ ಹಾಕಿದ ತಕ್ಷಣ ನಾವು ಡೈನಿಂಗ್ ಟೇಬಲ್ ಹೋಗೋದೇ ಒಂದು ಬಾಕಿ ಇರೋದು ಅಷ್ಟೇ. ನಾನೇ ಫಸ್ಟ್ ತಿನ್ನೋದು. ಅದಾದ್ಮೇಲೆ ಡೈವ್ ಮಾಡೋಣ, ಡೋಂಟ್ ವರಿ. ಯಮ್ಮಿ. ಓಕೆ, ಇವಾಗ ಏನ್ ಮಾಡೋಣ ಅಂದ್ರೆ, ದಿಸ್ ಶ್ರುತಿ ಇಸ್ ಗೋಯಿಂಗ್ ಟು ಹೋಲ್ಡ್ ಅ ಪಕೋಡಾಸ್, ದಟ್ ಶ್ರುತಿ ಇಸ್ ಗೋಯಿಂಗ್ ಟು ಹೋಲ್ಡ್ ಅ ಕಡಿ. And now we can serve it. I'm going to eat one. ಸರ್ವ್ ಅಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಸರ್ವ್ ಮಾಡೋಣ. ಅದು ತಗೊಳ್ಳಿ ನೀವು. ರೆಡಿ? ಬನ್ನಿ, ಲೆಟ್ಸ್ ಗೋ. ದಹಿ ಕಡಿನ ಬಾ ಬಾ ಅಂತ ಕರಿತೀರಾ ನೀವು. ಅದಕ್ಕೆ ಏನೇನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಜ್ಜಿಗೆ ಹದಕ್ಕೆ ಕಲಸ್ಕೊಳ್ಳಿ. ಬಾಣಲೆಗೆ ಎಣ್ಣೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಕಂದು ಬಣ್ಣ ಬರೋವರೆಗೂ ಬೇಯಿಸಿ ನಂತರ ತಯಾರಿಸಿಕೊಂಡಿರೋ ಮಿಶ್ರಣವನ್ನು ಸೇರಿಸಿ ದೋಸೆ ಹಿಟ್ಟಿನ ಹದ ಬರೋವರೆಗೂ ಕೈ ಆಡಿಸಿದ್ರೆ ದಹಿ ಕಡಿ ಸಿದ್ಧ. ದಹಿ ಕಡಿ ಜೊತೆ ಈರುಳ್ಳಿ ಬಜ್ಜಿ ಬೇಕೇ ಬೇಕು. ಅದನ್ನ ಆನಿಯನ್ ಭಜಿಯಾಸ್ ಅಂತಾನೂ ಕರೀತಾರೆ. ಸೊ ಅದ್ ಹೆಂಗ್ ಮಾಡೋದು? ಇಂಗ್ರೀಡಿಯೆಂಟ್ಸ್ ಅನ್ನ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಬನ್ನಿ. ಈರುಳ್ಳಿ ಪಕೋಡ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ 1 ಬಟ್ಲು, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕಡಲೆ ಹಿಟ್ಟು ಅರ್ಧ ಬಟ್ಲು, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಬೌಲ್ಗೆ ಉದ್ದವಾಗಿ ಹೆಚ್ಚಿದ ಈರುಳ್ಳಿ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಸೇರಿಸಿ ಹಿಟ್ಟನ್ನು ಹದಕ್ಕೆ ಕಲಿಸ್ಕೊಂಡು ಕಾದ ಎಣ್ಣೆಯಲ್ಲಿ ಕರೆದುಕೊಂಡು ತಯಾರಿಸಿಕೊಂಡ ದಹಿ ಕಡಿ ಮಿಶ್ರಣದಲ್ಲಿ ಡಿಪ್ ಮಾಡಿದ್ರೆ ರೆಡಿ ಟು ಈಟ್. ವಾರೆ ವಾ. ಇಲ್ಲಿ
ಗಗನ ಸಖಿ. ಗಗನ ಸಖಿ. ಸೊ ಅವ್ರಿಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಪೋಸ್ಟಿಂಗ್ ಆಗಿತ್ತು. ಸೊ ಅವ್ರಿಗಿನ್ನೂ PG ಸಿಗ್ಲಿಲ್ಲ. ಸೊ ಅವ್ರು ನಮ್ಮ ಅಣ್ಣನ ಸರ್ಕಲಲ್ಲೇ ಫ್ರೆಂಡ್ಸ್ ಎಲ್ಲವರು. ಸೊ ಹಾಗಾಗಿ ಅವಳು ನನ್ನ ರೂಮಲ್ಲಿ ಇದ್ಲು. ಓಕೆ. ಸೊ ನಾನು ಅವಾಗ ಚೆನ್ನೈಲಿದ್ದೆ. ಸೊ ಅವಳು ನನ್ನ ರೂಮಲ್ಲಿ ಇದ್ಲು. ಲಿಟ್ರಲಿ ಶಿ ವಾಸ್ ಯುವರ್ ರೂಮ್ ಮೇಟ್. ಅಂದ್ರೆ ನಿಮ್ ರೂಮ್ ರೂಮಲ್ಲಿ ನನ್ನ ರೂಮ್ನ ಕಬ್ಜಾ ಮಾಡಿರೋ ಫಸ್ಟೇ ಕಬ್ಜಾ ಮಾಡ್ಬಿಟ್ಲು. ಮೊದಲೇ ಗೊತ್ತಿತ್ತಂತೆ. ಹಂಗೆ ಕತೆ. ಸುಮಾರು ಜನರಿಗೆ ಫ್ಲೈಟ್ ಅಲ್ಲಿ ವುಡ್ ಯು ಲೈಕ್ ಟು ಹ್ಯಾವ್ ಎನಿಥಿಂಗ್ ಸರ್, ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ ಮ್ಯಾಮ್ ಅಂತೆಲ್ಲ ಕೇಳ್ತೀರಾ. ಆಕ್ಚುಲಿ ಕ್ಯಾನ್ ಯು ಡೂ ದಟ್ ಫಾರ್ ಅಸ್? Madam, would you like to have a vegetarian or a non-vegetarian meal? ಆಹಾ, ಇಂಥದ್ದು ನನಗೆ ಜೀವನದಲ್ಲಿ ಯಾವತ್ತೂ ಕೇಳಿಲ್ವೇ ಹೇಳು. ಇವಾಗ ಕೇಳ್ತಾ ಇದ್ದಾಳೆ. ನಾನು ಬಂದು ಎಪ್ಸಿ ಬಾರೆ ಅಡುಗೆ ಮಾಡೋಣ ಅಂತಾಳೆ. ಬಟ್ ಫೈನಲಿ ನಿಮ್ಮ ಅಣ್ಣ ಮತ್ತೆ ಅತ್ತಿಗೆ ಮಧ್ಯೆ ಈ ಲವ್ ಆಗಿದ್ ಯಾವಾಗ? ಐ ಲವ್ ಯು ಅಂತ ಫಸ್ಟ್ ಯಾರು ಹೇಳಿದ್ರು? ಇವ್ರ ಮಧ್ಯೆ ಲವ್ ಯಾವಾಗ ನಡೀತು ನನಗೆ ಗೊತ್ತಿಲ್ಲ. ನಾನು ಚೆನ್ನೈಲಿದ್ದೆ. ಆಮೇಲೆ ಬ್ಯಾಂಗ್ಳೂರಿಗೆ ಬಂದಿದ್ದೆ ಹಾಲಿಡೇಸ್ಗೆ. ನಮ್ಮ ಅಣ್ಣ ಅವಾಗ ಅಡ್ವೆಂಚರ್ ಕ್ಯಾಂಪ್ ಮಾಡ್ತಾ ಇದ್ದ. ಸೊ ಹಿ ವಾಸ್ ಡೂಯಿಂಗ್ ಪ್ಯಾರಾಸೈಲಿಂಗ್. ಈ ಪ್ಯಾರಾಸೈಲಿಂಗ್ ನ ಯೂಶಲಿ ದೇ ಡೂ ಇಟ್ ಇನ್ ದ ವಾಟರ್. ಹೌದು. ನಮ್ಮಣ್ಣ ಯಾವ್ದೋ ಹಳ್ಳಿಲಿ ಗ್ರೌಂಡ್ ಅಲ್ಲಿ ಪ್ಯಾರಾಸೈಲಿಂಗ್ ಮಾಡ್ತಾ ಇದ್ದಾನೆ. ಅದು ನಮ್ ಕಿತ್ತೋಗಿರೋ ಒಂದ್ ಜೀಪ್ ಒಂದು, ಅದು ಗಡ 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 ಅಂತ ಹೋಗುತ್ತೆ. ಅದನ್ನ ಇಟ್ಕೊಂಡು ಪ್ಯಾರಾಸೈಲಿಂಗ್ ಮಾಡ್ತಾ ಇದ್ದಾನೆ. ಸೊ ಫಸ್ಟ್ ಶ್ರುತಿ ಹೋಗ್ಬೇಕಾಗಿತ್ತು, ಅದಾದ್ಮೇಲೆ ನಾನು ಹೋಗ್ಬೇಕಾಗಿತ್ತು. ಸರಿ. ಸೊ ನಾನು ಕಾಯ್ತಾ ಇದ್ದೆ. ಸೊ ಆಕ್ಚುಲಿ ಇನ್ ಪ್ಯಾರಾಸೈಲಿಂಗ್ ನೀವು ಓಡ್ ಹೋಗ್ಬಿಟ್ಟು ಹಿಂಗ್ ಮೇಲ್ ಹೋಗ್ಬೇಕು. ದಟ್ ಇಸ್ ಹೌ ಇಟ್ಸ್ ಡನ್. ಇವಳು ಅದನ್ನ ಮರ್ತೋಗ್ಬಿಟ್ಟಿದ್ದಾಳೆ. ಯಾವ ಲವಲ್ ಜೋಶ್ ಎಲ್ಲ ಮರ್ತೋಗ್ಬಿಟ್ಟಿದ್ದಾಳೆ. ಬರೀ ಹಿಂಗ್ 2 ಹೆಜ್ಜೆ ಹಿಂಗ್ ಓಡ್ಬಿಟ್ಟು ಹಂಗೆ ಹೊಟ್ಟೋಗ್ಬಿಟ್ಟಿದ್ದಾಳೆ. ಸೊ ವಾಟ್ ಇಸ್ ಹ್ಯಾಪೆಂಡ್ ಇಸ್ ಅದನ್ನ ಅವಳು ಒಂದಷ್ಟು ಹೈಟ್ ಹೋದ್ಮೇಲೆ ಢಮಾರ್ ಅಂತ ಕೆಳಗಡೆ ಬಿದ್ದಿದ್ದಾಳೆ. ಆಮೇಲೆ ಏನು ನಮ್ಮ ಅಣ್ಣ ಎದ್ದೋ ಬಿದ್ದು ಓಡ್ಬಿಟ್ಟೆಲ್ಲ ಅವಳನ್ನೆಲ್ಲ ಇಟ್ಕೊಂಡ. ನಾನು ಅವಾಗ ಇವನ್ ಯಾಕೆ ಎದ್ದು ಬಿದ್ದು ದಟ್ ಇಸ್ ವೇರ್ ಐ ಗಾಟ್ ಮೈ ಫಸ್ಟ್ ಡೌಟ್. ಅದೇ ನಾವ್ ಬಿದ್ದಿದ್ರೆ ಏನು ಕೇರು ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ. And even running, his knee came off. ಕರೆಕ್ಟ್. He had a knee ಡಿಸ್ಲೊಕೇಶನ್. ಅವಳ ಹಿಂದೆ ಓಡ್ತಾ ಅವ್ನು ನೀನೇ ಹೊರಗಡೆ ಬಂದು ನೀ ಡಿಸ್ಲೊಕೇಶನ್ ಆಗಿ. ಬಟ್ ಎಂತ ಲವ್ ನೋಡಿ. ನೀವು ಶುಭಾ ತರ ಇದ್ರೆ ಮಧ್ಯೆ ಮಧ್ಯೆ ಕೈ ಹಾಕ್ಬೋದು ಹಿಂಗೆ. ಯು ಕ್ಯಾನ್ ಜಸ್ಟ್ ಟೇಕ್ ಪಕೋಡ, ಕಡಿ ಇಲ್ದೇನು ತಿನ್ಬೋದು. ಹೌದು. ಡನ್ ಶ್ರುತಿ? Yeah. ನಹಿ ನಹಿ ಇಂದ ದಹಿ ದಹಿ ಅಂತ ಬಂದಿದೀವಿ. ದಹಿ ಪಕೋಡಿ ವಾಸ್ ಅಮೇಜಿಂಗ್. ದಹಿ ಕಡಿ ವಾಸ್ ಅಮೇಜಿಂಗ್. ಸೂಪರ್. ಸೊ ಟೆಲ್ ಮಿ ಶ್ರುತಿ, ನಿಮ್ಗೆ ಹೇಗೆ ಅನ್ಸ್ತು? ಹೌ ವಾಸ್ ಯರ್ ಎಕ್ಸ್ಪೀರಿಯನ್ಸ್? ದಿ ಎಂಟೈರ್ ಫೀಲ್? ಇಲ್ಲಿ ಬಂದು ಅಡುಗೆ ಮಾಡಿದ್ರಿ. ಇದು ಮೊದಲನೇ ಸಂತೆ ನಾನ್ ಬಂದಿದ್ದು. ಓಕೆ. ನನಗೆ ತುಂಬಾ ಖುಷಿ ಆಯ್ತು. ಧನ್ಯವಾದ. ಬಾಯ್ ಶ್ರುತಿ. ಥ್ಯಾಂಕ್ ಯು. ಇವತ್ತೇ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನೀವು ಯೋಚನೆ ಮಾಡ್ತಿದ್ರೆ ವಿ ವಿಲ್ ಡಬಲ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. ನಾಳೆ ನಮ್ ಜೊತೆಗೆ ಅಂದ್ರೆ ಶುಭ ಮತ್ತೆ ಶ್ರುತಿ ಜೊತೆಗೆ ಯಾರು ಇರ್ತಾರೆ ಗೊತ್ತಾ? ಈ ಶುಭ ಬ್ಯಾಂಕಾಕ್ ಪಟ್ಟಾಯಾಗ ಹೋಗಿದ್ದಾಗ ಮಾಡದೇ ಇರೋ ಕೆಲ್ಸನೇ ಇಲ್ಲ ಇವ್ರ ಜೊತೆಯಲ್ಲಿ. ಅವಾಗಲೇ ಫೇಸಲ್ಲಿ ಅಂತ ನಗು ಬರ್ತಾ ಇದೆ. ಅಂಥದ್ದು ಯಾವ ಕೆಲಸ ಮಾಡಿದ್ರು, ಏನೆಲ್ಲ ಘಟನೆಗಳು ನಡೀತು, ಅಂಡ್ ಅವರ ಕೈರುಚಿ ಕೂಡ ಹೇಗಿದೆ ಎಲ್ಲ ನಾಳೆ ಗೊತ್ತಾಗುತ್ತೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸ್ಟಾರ್ಸ್ ಅಭಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಹಾಯ್, ನಾನು ನಿಮ್ಮ ಶುಭ ಪುಂಜ. Bye bye. See you tomorrow.